ಏನಿವತ್ತು ಈ ಕರ್ನಾಟಕ ರಾಜ್ಯ ಅಸಂಘಟಿತ ಹಾಗೂ ಸಂಘಟಿತ ಕಾರ್ಮಿಕರು ಅಂತ ಏನು ಈಗ ಒಂದು ಕಾರ್ಮಿಕ ವರ್ಗಗಳಿದ್ದಾವೆ, ಅದರಲ್ಲಿ ಈ ಅಸಂಘಟಿತ ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಿದೆ ಅಂತ ಸುಮಾರು ವರ್ಷಗಳಿಂದ ಕೂಗಿದ್ದಾರೆ. ಅಸಂಘಟಿತ ಕಾರ್ಮಿಕರು ಅಂದರೆ ಕಟ್ಟಡ ಕೆಲಸ ಮಾಡೋರು, ಈ ಸಂಘಟಿತರು ಅಲ್ಲದೆ ಮಿತ್ರರೆಲ್ಲ ಅಸಂಘಟಿತ ಕಾರ್ಮಿಕರು. ಅದಕ್ಕೆ ಸುಮಾರು ಸರ್ಕಾರ ಮಂಡಳಿಗಳನ್ನು ಮಾಡಿದೆ. ಅದೇ ರೀತಿಯಾಗಿ ಏನು ಸವಲತ್ತು ಕೊಡ್ತೀವಿ ಅಂತೇಳಿ ಬುಕ್ಲೆಟ್ ಎಲ್ಲ ಮಾಡ್ತಾರೆ, ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಅದಕ್ಕೆ ಏನಾಗಿದೆ, ಈಗ ನಮ್ಮ ದೇವರಾಜ ಮತ್ತು ನಿಮ್ಮ ಇತರ ಸ್ನೇಹಿತರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ಕಾರ್ಮಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಕಾರ್ಮಿಕರ ಹಕ್ಕಿಗಾಗಿ ಅಂತ ಮಾಡಿದ್ದಾರೆ. ಕಾರ್ಮಿಕರ ಹಕ್ಕಿಗೆ ಬೃಹತ್ ಪ್ರತಿಭಟನೆ ಏನಾಗಿದೆ, ಈಗಾಗಲೇ ಅವರವರು ಏನು ಹಕ್ಕಿರುತ್ತೆ ಅದನ್ನು ಹೋರಾಟ ಮಾಡಿ ಪಡ್ಕೊಬೇಕು ಅಂತ ಆಗಿದೆ. ಇಲ್ಲ ಒಂದು ಕೋರ್ಟಲ್ಲಿ ಹಕ್ಕು ಮಂಡಿಸಬೇಕು, ಕೋರ್ಟಲ್ಲಿ ಆಗಲ್ಲ ಅದು ಹಕ್ಕು ಮಂಡಿಸಲಿಕ್ಕಾಗ ಸಾಮೂಹಿಕವಾಗಿ ಪ್ರತಿಭಟನೆ ಮುಖಾಂತರ ಆಳುವ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಅವ್ರು ಏನೇನು ಸವಲತ್ತು ಬೇಕು ಅದನ್ನು ಬಿಡುಗಡೆ ಮಾಡಿಸ್ಕೊಳ್ಳೋಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳಿ ಅದು ಒಂಥರ ಪದ್ಧತಿ ಆಗೋಗ್ಬಿಟ್ಟಿದೆ. ಅದೇ ರೀತಿ ಆ ಪದ್ಧತಿ ಆಚರಿಸ್ಕೊಂಡು ಬರೋದ್ರ ರೀತಿಯಲ್ಲಿ ದಿನಾಂಕ 11/2/2024 ಭಾನುವಾರ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಕಾರ್ಮಿಕ ಹಕ್ಕಿಗಾಗಿ ಹೋರಾಟ ಅಂತ ಏನು ಈ ಒಂದು ನಮ್ಮ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಏನು ಒಂದು ಕಟ್ಟಡ ನಿರ್ಮಾಣ ಹಾಗೂ ರಾಜ್ಯ ಹಿತರಕ್ಷಣಾ ವೇದಿಕೆ ಕಾರ್ಮಿಕ ಹಿತರಕ್ಷಣೆ ಎಲ್ಲ ಸಂಘ ಒಗ್ಗೂಡಿ ಒಂದು ಕಾರ್ಮಿಕ ಹಕ್ಕು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀರಿ. ಅದು ತುಂಬ ಸ್ವಾಗತಾರ್ಹ. ಇದರಿಂದ ಕರ್ನಾಟಕ ರಾಜ್ಯಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಮಿಕರಿಗೆ ಏನು ಕೆಲಸವನ್ನು ನಂಬಿ ಜೀವನ ಮಾಡ್ತಿರ್ತಕ್ಕಂಥ ಡೈಲಿ ಇದು ಕಾರ್ಮಿಕರಂದ್ರೆ ಏನು ದಿನಜೀವನಕ್ಕೆ ಜೀವನ ಮಾಡೋಂಥ ಕಾರ್ಮಿಕರು ಕರಿತೀವಿ ನಾವು. ಅಂಥವ್ರು ಕೂಲಿಗೋಸ್ಕರ ಕಾರ್ಮಿಕರು ಅಂತ ಏನು ಇದೆ, ಅಂಥ ಕಾರ್ಮಿಕರು ತೊಂದರೆ ಆಗಿರೋದ್ರಿಂದ ನಾವು ವಕೀಲರು ಸಹ ನಾವು ಏನು ವಕೀಲರಿದ್ದೀವಿ ಬೆಂಗಳೂರು ನಗರದ ನಮ್ಮ ಬೆಂಗಳೂರು ವಕೀಲರ ವೇದಿಕೆಯ ಏನು ಸದಸ್ಯರಿದ್ದೀವಿ, ಅವರು ತಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ತಮಗೆ ಕಾನೂನು ರೀತಿಯಲ್ಲಿ ಸಹಕಾರ ಕೊಡೋಕ್ಕೆ ಯಾವಾಗಲೂ ಬದ್ಧವಾಗಿತ್ತು ಅಂತೇಳಿ ಕಾರ್ಮಿಕ ಯಾವಾಗೂ ಏನಾಗಿದೆ, ನಮ್ಮ ದೇಶದಲ್ಲಿ ಒಂದು ಗಾದೆ ಇತ್ತು ಈ ಹಿಂದೆ, ಏನಂತ ಇತ್ತು ಅಂದರೆ ಯೋಧ ರೈತ ಅಂತ ಇತ್ತು. ಈಗ ಆ ಸ್ಥಳದಲ್ಲಿ ಯೋಧರು ಬೇಕು, ರೈತರು ಬೇಕು, ಅದೇ ರೀತಿ ಮುಖ್ಯವಾಗಿ ಕಾರ್ಮಿಕರು ಬೇಕು ಅಂತ ಕಾನ್ಸೆಪ್ಟ್ ಬರಬೇಕು. ಈಗ ನಾವು ರೈತರನ್ನ ಯಾವ ರೀತಿ ನಾವು ರಕ್ಷಣೆ ಮಾಡೋಕ್ಕೆ ಹೊಡ್ತೀವೋ ಅದೇ ರೀತಿ ಕಾರ್ಮಿಕರ ರಕ್ಷಣೆ ಮಾಡೋಕ್ಕೂ ಒಂದು ವೇದಿಕೆಗಳು ನಿಮ್ಮಂಥ ವೇದಿಕೆಗಳು ಬೇಕು. ಆ ವೇದಿಕೆಗಳು ಕಾನೂನು ಚೌಕಟ್ಟು ನಮ್ಮೆಲ್ಲ ಸಹಕಾರ ಇದ್ದೇ ಇರುತ್ತೆ, ಸಹಾಯ ಸಹಕಾರ ಎಲ್ಲೂ ಇರುತ್ತೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ನಿಮ್ಮ ಹೋರಾಟದಿಂದ ಸಾವಿರಾರು ಜನ ಕಾರ್ಮಿಕರಿಗೆ ಒಳ್ಳೆಯದಾಗಲಿ, ಅವರ ಒಂದು ಕಲ್ಯಾಣ ಆಗಲಿ, ಕಾರ್ಮಿಕ ಕಲ್ಯಾಣ ಆಗಲಿ ಅಂತ ನಾನು ತಮ್ಮಲ್ಲಿ ಕೇಳ್ತೀನಿ. ನಮ್ಮ ಈ ಕೊಟ್ಲಾಯರು ಸಾಹೇಬರು ಆರ್ಯಲನ್ನು ಮೂರ್ತಿಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಅಸಂಘಟಿತ ಕಾರ್ಮಿಕರಂತ ಕರಿಬಾರ್ದು, ನೆಕ್ಸ್ಟ್ ಅವ್ರನ್ನ ನೌಕರರು ಅಂತ ಕರಿಬೇಕಂತೇಳಿ ಅವರೊಂದು ಹೋರಾಟ ಮಾಡಬೇಕು, ಅವ್ರನ್ನೂ ಕೂಡ ನೌಕರರು ಅನ್ಬೇಕು ಅಂತೇಳಿ ಅವರೊಂದು ದೊಡ್ಡ ಸಂದೇಶವನ್ನು ಮಾಡಿದ್ದಾರೆ. ಆ ಸಂದೇಶಕ್ಕೆ ನಮ್ಮ ಕಾರ್ಮಿಕರ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ವಕೀಲರ ಮಿತ್ರರು ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಕಾರ್ಮಿಕ ಪರವಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.